ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೈಸೂರಿನ ಜಿ ಮನೋರಮಾ. ಆಧ್ಯಾತ್ಮದಲ್ಲಿ ಆಸಕ್ತಿ, ಮನೋಶಕ್ತಿಯಲ್ಲಿ ಅಂತಾರಾಷ್ಟ್ರೀಯ ಸಿಲ್ವಾ 2000 ಸಂಸ್ಥೆಯಿಂದ ಮನೋವಿಜ್ಞಾನ ಕುರಿತು ಪದವಿಯನ್ನು ಪಡೆದಿದ್ದೀನಿ. 1997ರಿಂದೀಚೆಗೆ ಇದುವರೆವಿಗೂ 1700 ಉಪನ್ಯಾಸಗಳ ಮೂಲಕ 4.5 ಲಕ್ಷ ಜನರಿಗೆ ಉಚಿತವಾಗಿ ಧ್ಯಾನವನ್ನು ಕಲಿಸಿದ್ದೀನಿ. ಮೈಸೂರಿನಲ್ಲಿ ಚೈತನ್ಯ ಧ್ಯಾನ ಕೇಂದ್ರ ಸ್ಥಾಪಿಸಿ ಇಂದಿಗೂ ಧ್ಯಾನ ತರಬೇತಿ ನೀಡ್ತಾ ಇದ್ದೀನಿ. ಧ್ಯಾನ ಸಾಧನೆಗಾಗಿ ಹಾಗೂ ಧ್ಯಾನ ಪ್ರಚಾರಕ್ಕಾಗಿ ಅಖಿಲ ಭಾರತ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಿಂದ ಧ್ಯಾನ ವಿದ್ವನ್ಮಣಿ ಮತ್ತು ಪಿರಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಎಂಬ 2 ರಾಷ್ಟ್ರ ಪ್ರಶಸ್ತಿಗಳು ಬಂದಿದೆ. ಹಲವಾರು ಔಷಧೇತರ ಚಿಕಿತ್ಸಾ ಪದ್ಧತಿಗಳನ್ನು ಕಲಿತು ಅಳವಡಿಸ್ಕೊಂಡಿದ್ದೀನಿ. ವೀಕ್ಷಕರೇ, ನಕಾರಾತ್ಮಕ ತರಂಗಗಳ ಪ್ರಭಾವ ಖಂಡಿತವಾಗಿ ನಮ್ಮ ದೇಹದ ಮತ್ತು ಮನಸ್ಸಿನ ಆರೋಗ್ಯದ ಮೇಲೂ ಬೀಳಬಹುದು. ಇದನ್ನು ಅರಿತ ಋಷಿಮುನಿಗಳು, ಪೂರ್ವಿಕರು, ಅನುಭವಿಗಳು ಪಾಲಿಸಬಹುದಾದಂತಹ ಕೆಲವು ದೈನಂದಿನ ನಿಯಮಗಳನ್ನು, ರೀತಿ ನೀತಿಗಳನ್ನು ನಮಗೆ ಪಾಲಿಸಲು ತಿಳಿಸಿದ್ರು. ನೀವು ಮಾಡಬೇಕು ಈ ಥರ ಅಂತ ಹೇಳ್ತಿದ್ರೆ ಹೊರತು ಯಾಕೆ ಅಂತ ಹೇಳ್ತಾ ಇರಲಿಲ್ಲ. ತಲತಲಾಂತರದಿಂದ ನಡೆದು ಬಂದಿರುವಂತಹ ಹಲವಾರು ಶುದ್ಧೀಕರಣ ಹಾಗೂ ಶಕ್ತೀಕರಣ ವಿಧಿವಿಧಾನಗಳು ಪದ್ಧತಿಯಾಗಿ ಮೂಡಿಬಂದು ನಮ್ಮನ್ನು ರಕ್ಷಿಸ್ತಾ ಇದೆ. ಅಂತಹ ಕೆಲವು ಉಪಯೋಗಕಾರಿ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕತೆಯನ್ನು ಇಂದು ಪ್ಯಾರಾನಾರ್ಮಲ್ ವಿಜ್ಞಾನ ದೃಢೀಕರಿಸುವುದರಷ್ಟೇ ಇರಲಿ, ಪಾಶ್ಚಾತ್ಯ ದೇಶದವರೂ ಕೂಡ ನಮ್ಮ ಭಾರತ ದೇಶದ ಸಂಪ್ರದಾಯಗಳನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಮಾನವನಿಗೆ ಉಪಯುಕ್ತವಾಗಿರುವಂತಹ ನಕಾರಾತ್ಮಕ ಕಂಪನ ಮತ್ತು ತರಂಗಗಳನ್ನು ತೊಡೆದು ಹಾಕಬಲ್ಲ ಪ್ರಕೃತಿದತ್ತವಾದ ಆಚರಣೆಗಳನ್ನು ತಿಳಿದು ಪಾಲಿಸುವ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬಹುದಾಗಿದೆ. ಈಗ ಕೆಲವು ಅಂಥದ್ದು ಯಾವುದು ಅನ್ನೋದನ್ನು ನೋಡೋಣ. ಹಬ್ಬಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಮುಖ್ಯ ದ್ವಾರಗಳಲ್ಲಿ ಹಸಿರು ಮಾವಿನ ತೋರಣವನ್ನು ಕಟ್ಟಿರ್ತಾರೆ. ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿರ್ತಾರೆ. ಇದರಿಂದ ಮನುಷ್ಯನಿಗೆ ಏನು ಲಾಭ ಅಂತ ನೋಡೋಣ. ಗಿಡ ಮರಗಳು ತ್ಯಾಗ ಮತ್ತು ಸೇವೆಗೆ ಪ್ರತೀಕ. ಪರಿಸರ ಮಾಲಿನ್ಯವನ್ನು ನಾಶ ಮಾಡುವಂಥ ಶಕ್ತಿ ಸಸ್ಯ ಸಂಕುಲಕ್ಕಿದೆ. ಮಾನವ ಹೊರಹಾಕುವಂತಹ ಕಾರ್ಬನ್ ಡೈಆಕ್ಸೈಡ್, ಇಂಗಾಲಾಮ್ಲನ ಗಿಡಮರಗಳು ಹೀರಿಕೊಂಡು ಮಾನವನಿಗೆ ಅವಶ್ಯವಿರುವಂತಹ ಆಮ್ಲಜನಕ ಅಂದರೆ ಆಕ್ಸಿಜನನ್ನು ಹೊರಹಾಕುತ್ತೆ. ಮಾನವರಿಗಿರುವಂತೆಯೇ ಪ್ರಾಣಿಗಳಲ್ಲಿಯೂ ಕೂಡ, ಗಿಡಮರಗಳಲ್ಲಿಯೂ, ಪ್ರತಿ ಎಲೆಯಲ್ಲಿಯೂ, ಹೂವುಗಳಲ್ಲಿ ಕೂಡ ಪ್ರಾಣಶಕ್ತಿಯ ಪ್ರಭಾವಳಿ ಇರುವುದು ಅನ್ನೋದನ್ನು ರಷ್ಯಾ ದೇಶದ ಕಿರಿಲಿಯನ್ನೊಬ್ಬ ವ್ಯಕ್ತಿ ವಿಶೇಷ ಫೋಟೋಗ್ರಫಿ ಮೂಲಕ ತೋರಿಸ್ಕೊಟ್ಟಿದ್ದಾನೆ. ಯಾವುದಕ್ಕೆ ಜೀವ ಇರುತ್ತೋ ಅವಕ್ಕೆಲ್ಲ ಒಂದು ಪ್ರಭಾವಳಿ ಬೆಳಕಿರುತ್ತೆ. ಮಾವಿನ ಎಲೆಯಲ್ಲಿ, ಬಾಳೆಯ ಎಲೆಯಲ್ಲಿ, ವಿಳ್ಯದೆಲೆಯಲ್ಲಿ, ತುಳಸಿಯಲ್ಲಿ ಅತಿ ಹೆಚ್ಚು ಕಾಂತಿವಲಯವಿರೋದ್ರಿಂದ ನಾವು ಅವುಗಳನ್ನು ಬಳಸೋದ್ರ ಮೂಲಕ ನಾವು ನಮ್ಮ ದೇಹನ, ಆರೋಗ್ಯವನ್ನು ರಕ್ಷಿಸ್ಕೊಳ್ಬೋದು. ಈ ಪ್ರಕಾಶಮಾನವಾದ ಕಾಂತಿವಲಯ ಮಾನವನ ಕಾಂತಿವಲಯವನ್ನು, ಪ್ರಭಾವಳಿಯನ್ನು ಶುದ್ಧೀಕರಿಸಿ ಶಕ್ತೀಕರಿಸುತ್ತೆ ಅನ್ನೋದನ್ನು, ನಕಾರಾತ್ಮಕ ತರಂಗಗಳ ವರ್ಗಾವಣೆಯನ್ನು ತಡೆಗಟ್ಟುತ್ತೆ ಅನ್ನೋದನ್ನು ಕೂಡ ದೃಢೀಕರಿಸಲ್ಪಟ್ಟಿದೆ, ಪ್ರೂವ್ ಆಗಿದೆ. ಮಾವಿನ ಸೊಪ್ಪು ಗಿಡದಿಂದ ಕಿತ್ತಿದ್ರೂ ಕೂಡ 48 ಗಂಟೆಗಳ ಕಾಲ ಉಸಿರಾಡ್ತಾ ಚೈತನ್ಯ ಭರಿತವಾಗಿರುತ್ತೆ. ಅದು ಮಾವಿನ ಸೊಪ್ಪಿಗೆ ಕ್ರಿಮಿನಾಶಕ ಗುಣ, ವಿಷಾಪಹರಣ ಗುಣ ಮತ್ತು ಅತಿಯಾದ ರಕ್ತಸ್ರಾವವನ್ನು ನಿಲ್ಲಿಸುವಂತಹ ಗುಣ, ಗಾಳಿಯಲ್ಲಿರುವಂತಹ ವೈರಸ್ ಮತ್ತು ಬ್ಯಾಕ್ಟೀರಿಯಾವನ್ನು ನಾಶಪಡಿಸುವಂತಹ ಗುಣ ಇದೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದೆ. ಕಾಲಾನುಕಾಲದಲ್ಲಿ ಆಯುರ್ವೇದ ಶಾಸ್ತ್ರಜ್ಞರಾದ ಚರಕ ಮತ್ತು ಸುಶ್ರುತರು ತೆಂಗಿನ ಚಪ್ರ ಹಾಕಿ ಸುತ್ತಲೂ ಮಾವು ಮತ್ತು ಬೇವಿನ ಸೊಪ್ಪಿನ ತೋರಣ ಕಟ್ಟಿ ಗುಗ್ಗಳದ ಹೊಗೆ ಹಾಕಿ ಆ ಚಪ್ರದಡಿಯಲ್ಲೇ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ದಾಖಲೆ ಇದೆ. ಮಾವಿನ ಸೊಪ್ಪಿನ ಸುತ್ತ ಇರೋಂಥ ಕಾಂತಿವಲಯ ಅತಿ ಶಕ್ತಿಯುತವಾದ ಸಕಾರಾತ್ಮಕ ಕಂಪನಗಳನ್ನು ಹೊರಹಾಕ್ತಾ ಇರುತ್ತೆ. ಪ್ರಕೃತಿದತ್ತವಾದ ಎಲೆಗಳ ಹಸಿರು ಬಣ್ಣ ಕ್ರಿಮಿನಾಶಕ ಹಾಗೂ ಸೋಂಕು ನಿವಾರಕ ಅಂದರೆ ಇನ್ಫೆಕ್ಷನ್ ತಡೆಯುತ್ತೆ. ಈ ಕಾರಣದಿಂದಾನೇ ಆಸ್ಪತ್ರೆಗಳಲ್ಲಿ, ಶಸ್ತ್ರಚಿಕಿತ್ಸಾ ಕೊಠಡಿಗಳಲ್ಲಿ ಹಸಿರು ಬಣ್ಣದ ವಸ್ತುಗಳನ್ನೇ ಬಳಸೋದು. ನಕಾರಾತ್ಮಕ ತರಂಗಗಳನ್ನು ಹೀರ್ಕೊಳ್ಳುವಂತಹ ಸಾಮರ್ಥ್ಯ ಹೂವಿಗೂ ಇದೆ. ಹಾಗಾಗಿ ಹಬ್ಬಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ, ಮುಖ್ಯ ಪ್ರವೇಶದ್ವಾರಗಳಲ್ಲಿ ಹಸಿರು ಮಾವಿನ ತೋರಣಗಳನ್ನು ಕಟ್ಟಿ ಹೂಗಳಿಂದ ಅಲಂಕರಿಸಿ ಅದರ ಅಡಿಯಲ್ಲಿ ಓಡಾಡೋದ್ರಿಂದ ಈ ಪ್ರಾಕೃತಿಕ ದಿವ್ಯಶಕ್ತಿ ಚೈತನ್ಯವನ್ನು
ಕಂಪನಾ ರೂಪದಲ್ಲಿರುವ ಆಕಾಶ ತತ್ವವನ್ನು ಸೂಚಿಸುವಂತಹ ಸಹಸ್ರಾರ ಚಕ್ರ ಮತ್ತು ನಮ್ಮ ಸೂಕ್ಷ್ಮ ಕಂಪನಾ ಶರೀರಗಳು ಹೀರಿಕೊಳ್ಳೋದ್ರಿಂದ ನಮ್ಮ ಮಾನಸಿಕ ಶರೀರ ಮತ್ತು ಭಾವನಾತ್ಮಕ ಶರೀರ ಶುದ್ಧೀಕರಿಸಲ್ಪಡುತ್ತೆ. ಹೊರಗಿನಿಂದ ಬರೋರು ಕೂಡ ಈ ತೋರಣ, ಈ ಚಪ್ರದ ಕೆಳಗಡೆ ಬರೋದ್ರ ಮೂಲಕ ಶುದ್ಧೀಕರಣಗೊಳ್ಳೋದ್ರಿಂದ ಅವರಿಂದ ನಮಗೆ ವರ್ಗಾವಣೆಯಾಗಬಹುದಾದಂತಹ ನಕಾರಾತ್ಮಕ ತರಂಗಗಳನ್ನು ತಡೆಗಟ್ಟುತ್ತೆ. ಸೋಂಕು ತಗಲ್ದಂಗೆ ನಮ್ಮನ್ನು ರಕ್ಷಿಸ್ಕೊಳ್ಬಹುದು. ನಮ್ಮ ದೇಹದ ಸುತ್ತ ಪರಿವೇಶದಂತಿರುವಂತಹ ಕಾಂತಿ ವಲಯವು ಶಕ್ತಿಯುತವಾಗೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ರೋಗ ಗುಣಕಾರಕ ಶಕ್ತಿಯು ಕೂಡ ವೃದ್ಧಿಸುತ್ತೆ. ನಾವಿಲ್ಲಿ ಗಮನದಲ್ಲಿಡಬೇಕಾದ ಅಂಶ ಏನು ಅಂದರೆ, ಹಸಿರು ಪ್ಲಾಸ್ಟಿಕ್ ಮಾವಿನ ತೋರಣ ಕಟ್ಟಿರ್ತಾರೆ. ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಹೂಗಳಿಂದ ಯಾವುದೇ ರೀತಿಯ ಶುದ್ಧೀಕರಣವಾಗಲಿ ಅಥವಾ ಶಕ್ತೀಕರಣವಾಗಲಿ ಉಂಟಾಗೋದಿಲ್ಲ. ಮಾವಿನ ಸೊಪ್ಪಾಗಲಿ ಅಥವಾ ಹೂವುಗಳಾಗಲಿ ಹಸಿಯಾಗಿದ್ದಾಗ ಮಾತ್ರ, ತಾಜಾ ಆಗಿದ್ದಾಗ ಮಾತ್ರ ನಕಾರಾತ್ಮಕ ತರಂಗಗಳನ್ನು, ಕಂಪನಗಳನ್ನು ತೆಗೆಯೋಕ್ಕೆ ಶಕ್ತಿ ಇದೆ. ಒಣಗಿರೋ ಅಥವಾ ಬಾಡಿದ ಹೂವುಗಳನ್ನು ಮನೆಯೊಳಗಾಗಲಿ ಅಥವಾ ಮನೆಯ ಆವರಣದಲ್ಲಾಗಲಿ ಶೇಖರಿಸಿದ್ದೇ ಆದರೆ ನಾವು ವಾಸಿಸುವ ಮನೆಯ ಹೊರಗಡೆ ಮಣ್ಣಿಗೆ ಹಾಕಿಬಿಡಬೇಕು, ಹತ್ತಿರ ಎಲ್ಲೂ ಇಟ್ಕೊಳ್ಬಾರ್ದು. ಇಲ್ದಿದ್ರೆ ನಕಾರಾತ್ಮಕ ತರಂಗಗಳು ಮತ್ತೆ ಪ್ರಸರಿಸಿಕೊಳ್ಳುತ್ತೆ. ಪ್ರತಿದಿನ ನಿರ್ಮಾಲ್ಯವನ್ನು ತೆಗೆಯಬೇಕು ಅನ್ನೋಂಥ ನಿಯಮವನ್ನು ಮಾಡಿರೋದು ಇದೇ ಕಾರಣದಿಂದಾನೇ. ಈಗ ನೋಡೋಣ, ಹಣೆಗೆ ಕೆಂಪು ಕುಂಕುಮವನ್ನೇ ಯಾಕೆ ಇಡಬೇಕು, ಇದರ ಹಿಂದೆ ಏನು ವೈಜ್ಞಾನಿಕತೆ ಇದೆ ಅಂತ ತಿಳಿಯೋಣ. ಪ್ರಕೃತಿಯಲ್ಲಿ ಸಹಜವಾಗಿ 9 ಬಣ್ಣ ಇದೆ. ನಾವು ಯಾವಾಗಲೂ 7 ಅಂತ ಹೇಳ್ತೀವಿ, ಆದರೆ 9 ಇದೆ. ಅವು ಕಾಮನ ಬಿಲ್ಲಿನಲ್ಲಿರುವಂಥ 7 ವಿಬ್ಗಯಾರ್ ಅನ್ನೋ ಬಣ್ಣ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ. ಇನ್ನೊಂದು ಅಲ್ಟ್ರಾ ವೈಲೆಟ್ ಮತ್ತು ಮತ್ತೊಂದು ಇನ್ಫ್ರಾರೆಡ್ ಅಂತ. ಒಟ್ಟು 9 ಬಣ್ಣಗಳಿದೆ. ಪ್ರಕೃತಿ ಹಾಗೂ ಸೃಷ್ಟಿಯ ವಿಶೇಷ ಏನು ಅಂತಂದರೆ, ನಮ್ಮಲ್ಲಿರುವಂಥ ಶಕ್ತಿ ಕೇಂದ್ರಗಳು 7 ಚಕ್ರಗಳು ಅಂತ ನಾವೇನು ಹೇಳಿದ್ವೋ ಅದರಲ್ಲಿ ಇದೇ ವಿಬ್ಗಯಾರ್ ಅನ್ನೋ ಬಣ್ಣಗಳು ಇದೇ ಅನುಕ್ರಮದಲ್ಲಿ ಅಡಗಿದೆ, ಇದೇ ಆರ್ಡ್ರಲ್ಲೇ ಇದೆ. ಸಹಸ್ರಾರ ವೈಲೆಟ್, ಆಜ್ಞಾಚಕ್ರ ಇಂಡಿಗೋ, ವಿಶುದ್ಧ ಚಕ್ರ ನೀಲಿ, ಅನಾಹತ ಹಸಿರು, ಮಣಿಪೂರಕ ಚಕ್ರ ಹಳದಿ, ಸ್ವಾದಿಷ್ಠಾನ ಕಿತ್ತಳೆ ಬಣ್ಣ, ಮೂಲಾಧಾರ ಕೆಂಪು. ಪ್ರಕೃತಿಯಲ್ಲಿರುವಂಥ ಇದೇ 9 ಬಣ್ಣಗಳನ್ನು ಬಳಸಿ ದೈಹಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣಪಡಿಸಬಹುದು. ಅಂದರೆ ಕಾಯಿಲೆಗಳನ್ನು ಇದೇ ಬಣ್ಣ ಬಳಸಿ ಗುಣಪಡಿಸಬಹುದು. ಅದು ವರ್ಣ ಚಿಕಿತ್ಸೆ ಅನ್ನೋ ಒಂದು ಔಷಧೇತರ ಚಿಕಿತ್ಸಾ ಪದ್ಧತಿಯಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ಹಬ್ಬಗಳಲ್ಲಿ ಬಣ್ಣ ಬಣ್ಣದ ಪರಿಮಳಯುಕ್ತ ಹೂಗಳನ್ನು ಬಳಸೋದು ಆರೋಗ್ಯವನ್ನು ಹೊಂದಬೇಕೆನ್ನುವ ಕಾರಣದಿಂದಲೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆಜ್ಞಾಚಕ್ರದ ಸ್ಥಾನ 2 ಹುಬ್ಬುಗಳ ನಡುವೆ ಇರುವಂತಹ ಭ್ರೂಮಧ್ಯ. ಈ ಆಜ್ಞಾಚಕ್ರ ನಮ್ಮ ನೆನಪಿನ ಶಕ್ತಿ ಮತ್ತು ಚಿಂತನಾ ಶಕ್ತಿಯನ್ನು ಪ್ರಚೋದಿಸುವಂತಹ ಮತ್ತು ವೃದ್ಧಿಸುವ ಶಕ್ತಿ ಕೇಂದ್ರ. ನಮ್ಮಲ್ಲಿರುವ ಎಲ್ಲ 7 ಪ್ರಮುಖ ಶಕ್ತಿ ಕೇಂದ್ರಗಳಿಗೂ ಹಾಗೂ ಇತರ ಸಣ್ಣ ಚಕ್ರಗಳಿಗೂ ಅಧಿಪತಿ ಆಜ್ಞಾಚಕ್ರ. ಮೆದುಳಿನ ನರವ್ಯೂಹಗಳಿಗೂ ನಮ್ಮ ಬೆಳವಣಿಗೆಯಲ್ಲಿ ಮುಖ್ಯ ಪ್ರಭಾವವನ್ನು ಬೀರುವ ಪ್ರಮುಖ ನಿರ್ನಾಳ ಗ್ರಂಥಿಯಾದ ಪಿಟ್ಯುಟರಿ ಗ್ರಂಥಿಗೂ ಈ ಭ್ರೂಮಧ್ಯ ಆಜ್ಞಾಚಕ್ರಕ್ಕೂ ನೇರವಾದ ಸಂಬಂಧ ಇರೋದರಿಂದ ನಮ್ಮ ಭೌತಿಕ ಆರೋಗ್ಯ, ಬೌದ್ಧಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ವಿಕಾಸ ಹೊಂದಕ್ಕೆ ಪ್ರತಿನಿತ್ಯ ಆಜ್ಞಾಚಕ್ರದ ಮೇಲೆ ಕುಂಕುಮ, ಗಂಧ, ಭಸ್ಮ ಇಡುವ ಮೂಲಕ ಆಜ್ಞಾಚಕ್ರವನ್ನು ಪ್ರಚೋದಿಸಿ ಪ್ರದಕ್ಷಿಣೀಯಾಕಾರದಲ್ಲಿ ಚಾಲನೆ ನೀಡೋದ್ರಿಂದ ಜೈವಿಕ ವಿದ್ಯುತ್ ಉತ್ಪಾದನೆ ಮತ್ತು ಪ್ರವಹಿಸುವಿಕೆಯಲ್ಲಿ ಸುಧಾರಣೆ ಕಂಡುಬರುತ್ತೆ. ಆರೋಗ್ಯ ಉತ್ತಮಗೊಳ್ಳುತ್ತೆ, ಬುದ್ಧಿ ಸೂಕ್ಷ್ಮತೆ ಹೆಚ್ಚಾಗುತ್ತೆ, ಜ್ಞಾನತೃಷೆ ಹೆಚ್ಚಾಗುತ್ತೆ, ನೆನಪಿನ ಶಕ್ತಿ ವೃದ್ಧಿಸುತ್ತೆ ಮತ್ತು ದಿವ್ಯ ಚಕ್ಷು ತೆರೆಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಇದ್ರ ಬಗ್ಗೆ ಬಹಳ ಒಳ್ಳೆ ಪುಸ್ತಕವನ್ನು ಬರೆದಿರೋರು ಬಿ ರಾಚಪ್ಪನವರು. ಬಿ ರಾಚಪ್ಪನವರು ಥಿಯೋಸಾಫಿಕಲ್ ಸೊಸೈಟಿ ಮೂಲಕ ಹೊರತಂದಿರುವಂತಹ ದೃಶ್ಯಾದೃಶ್ಯ ಮನುಷ್ಯರು ಅನ್ನೋ ಗ್ರಂಥದ ಪ್ರಕಾರ ಕೆಂಪು ಬಣ್ಣ ಕೋಪ, ಕ್ರೋಧ, ಹೊಟ್ಟೆ ಕಿಚ್ಚು, ದ್ವೇಷ ಮತ್ತು ಅಸೂಯೆಯನ್ನು ಸೂಚಿಸುತ್ತೆ. ಹಣೆಯ ಮೇಲೆ, ಆಜ್ಞಾಚಕ್ರದ ಮೇಲೆ ಕೆಂಪು ಕುಂಕುಮ ಧರಿಸೋದ್ರಿಂದ ಇತರ ಎಲ್ಲ ಬಣ್ಣಗಳನ್ನು ಹೀರಿಕೊಂಡು ಕೇವಲ ಕೆಂಪು ಬಣ್ಣವನ್ನು ಮಾತ್ರ ಪ್ರತಿಫಲಿಸುವಾಗ ನಮ್ಮಲ್ಲಿರುವಂತಹ ಕೋಪ, ಕ್ರೋಧ, ಹೊಟ್ಟೆ ಕಿಚ್ಚು, ದ್ವೇಷ ಮತ್ತು ಅಸೂಯೆ ಎಂಬ ನಕಾರಾತ್ಮಕ ಭಾವನೆಗಳನ್ನು ಹೊರಹಾಕಿ ಕ್ಷಮೆ, ತಾಳ್ಮೆ, ಸಹನೆ, ಕರುಣೆ ಮತ್ತು ಮಮತೆ ಎಂಬ ದೈವೀ ಗುಣಗಳು ಮೂಡುವಂತೆ ಮಾಡುತ್ತೆ. ಜೊತೆಗೆ ಮಾನಸಿಕ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಸ್ಥಿತಿಯನ್ನು ಈ ಕೆಂಪು ಬಣ್ಣ ತಲುಪಿಸುತ್ತೆ.
ಹಿಂದಿನ ಕಾಲದಲ್ಲಿ ತಾಯಂದ್ರು ಅಜ್ಜಿರು ಕುಂಕುಮವನ್ನು ಎಷ್ಟು ದೊಡ್ಡದಾಗಿ ಇಡ್ತಾ ಇದ್ರು ಮತ್ತು ಅವರುಗಳಲ್ಲಿ ಎಷ್ಟು ತಾಳ್ಮೆ, ಸಹನೆ, ಕರುಣೆ ಮತ್ತು ಮಮತೆ ಇರುತ್ತಿತ್ತು ಅನ್ನೋದನ್ನು ನೀವು ಕೂಡ ನೋಡಿರಬಹುದು. ಕುಂಕುಮ ಅರಿಶಿಣದಿಂದ ಮಾಡಲ್ಪಟ್ಟಿರುತ್ತೆ. ಅರಿಶಿಣಕ್ಕೆ ಒಂದು ಒಳ್ಳೆ ಗುಣ ಇದೆ, ಸಾಂಕ್ರಾಮಿಕ ರೋಗಗಳನ್ನು ಗುಣಪಡಿಸುವಂತಹ ಗುಣ ಇದೆ. ಅರಿಶಿಣ ಕ್ರಿಮಿನಾಶಕ ಕೂಡ ಹೌದು. ಅರಿಶಿಣದಲ್ಲಿ ಅಡಗಿರುವ ಔಷಧೀಯ ಗುಣಗಳನ್ನು ನಮ್ಮ ಆಜ್ಞಾಚಕ್ರ ಹೀರಿಕೊಂಡು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪಡೆಯಬಹುದಾಗಿದೆ. ನಮ್ಮಲ್ಲೇ ಅಡಗಿರುವಂಥ ಅಂತಃಶಕ್ತಿ ಈ ಆಜ್ಞಾಚಕ್ರದ ಮೂಲಕ ವೃಥಾ ಕೋಪತಾಪಗಳ ಮೂಲಕ ವ್ಯಯ ಆಗೋದನ್ನು ತಡೆಗಟ್ಟೋಕ್ಕೋಸ್ಕರ ಹಾಗೂ ಇತರರ ನಕಾರಾತ್ಮಕ ಚಿಂತನೆಗಳು, ಕಂಪನಗಳು, ತರಂಗಗಳು ನಮಗೆ ಸೇರಿದಂಗೆ ಮುನ್ನೆಚ್ಚರಿಕೆ ವಹಿಸೋಕ್ಕೋಸ್ಕರವಾಗಿ ಆಜ್ಞಾಚಕ್ರದ ಮೇಲೆ ಪುರುಷರೂ ಕೂಡ ಕುಂಕುಮ, ಗಂಧ, ವಿಭೂತಿ, ಭಸ್ಮ, ಚಂದನ ಇತ್ಯಾದಿ ಇಡುವಂಥ ಸಂಪ್ರದಾಯ ಕೂಡ ರೂಢಿಸ್ಕೊಂಡಿದ್ದಾರೆ. ಪ್ರತಿದಿನ ಮುಂಬಾಗಿಲನ್ನು ತೊಳೆದು ರಂಗೋಲಿನ ಬಿಡಿಸೋವಂಥ ಅದರ ಹಿಂದಿರುವಂಥ ವೈಜ್ಞಾನಿಕತೆ ಅನ್ನೋದನ್ನು ನೋಡೋಣ. ನಾವು ನಕಾರಾತ್ಮಕ ತರಂಗಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಹಾಗೂ ಕಾಂತಿ ವಲಯವನ್ನು ಶುದ್ಧೀಕರಿಸುವಂಥ ಶಕ್ತಿ ನೀರಿಗಿದೆ. ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಭಾವನೆಗಳಿಂದ ಮನೆಯಲ್ಲಾಗಲಿ ಅಥವಾ ಹೊರಗಡೆ ವ್ಯಾವಹಾರಿಕವಾಗಿ ಆಗಲಿ ಕೋಪ, ತಾಪ ಅಥವಾ ಜಗಳದಲ್ಲಿ ಮುಕ್ತಾಯಗೊಂಡಿರಬಹುದು. ಮನೆಯ ಗಂಡಸು ಬೆಳಗ್ಗೆ ಸ್ನಾನದ ನಂತರ ಎಷ್ಟೇ ಹೊತ್ತಿಗೆ ಹೊರಡಬೇಕಿದ್ರೂ ಕೂಡ ಅದಕ್ಕೂ ಮುನ್ನ ಮನೆಯ ಮುಂಬಾಗಿಲನ್ನು ಗುಡಿಸಿ ತೊಳೆದು ತ್ರಿಕೋಣಾಕಾರದ ಅಥವಾ ಚುಕ್ಕಿ ರಂಗವಲ್ಲಿಯನ್ನು ಇಡುವಂಥ ಸಂಪ್ರದಾಯ ಇಂದಿಗೂ ನಡೆದು ಬಂದಿದೆ. ರಂಗೋಲಿಯಲ್ಲಿರುವಂತಹ ರಚನೆಯಾಗುವ ಆಕಾರ, ಕೋನಗಳು, ಚುಕ್ಕಿಗಳು ಮಾನವನ ಮನಸ್ಸಿನಲ್ಲಿ ಉದ್ಭವವಾಗುವ ನಕಾರಾತ್ಮಕ ಭಾವನೆಗಳನ್ನು, ಕಂಪನೆಗಳನ್ನು, ರಾಗದ್ವೇಷಗಳನ್ನು ಮಾನವನ ದೇಹದಿಂದ ಅಂದರೆ ಆ ರಂಗೋಲಿಯನ್ನು ದಾಟಿ ಹೋಗುವಾಗ ಅಥವಾ ಬರುವಾಗ ಅಂಗಾಲುಗಳಿಂದ ಸೆಳೆದು ಭೂಮಿಗೆ ಕಳಿಸಿಬಿಡುವಂಥ ಕೆಲಸ ಈ ಚುಕ್ಕಿಗಳು ಅಥವಾ ಶೇಪ್ಗಳು ಮಾಡುತ್ತೆ. ಮನೆಯಿಂದ ಹೊರ ಹೋಗುವಾಗಲೂ ಅಥವಾ ಸಂಜೆ ಮನೆಯೊಳಗೆ ಬರುವಾಗಲೂ ಕೂಡ ನಮ್ಮನ್ನು ಶುದ್ಧೀಕರಿಸುತ್ತೆ. ಸೂರ್ಯನ ಕಿರಣಗಳಿಗೆ ನಕಾರಾತ್ಮಕ ಕಂಪನಗಳನ್ನು ಮತ್ತಷ್ಟು ನಿಷ್ಕ್ರಿಯಗೊಳಿಸುವಂತಹ ಶಕ್ತಿ ಇರೋದ್ರಿಂದ ಸೂರ್ಯೋದಯಕ್ಕೂ ಮುಂಚೆನೇ ಮನೆಯ ಬಾಗಿಲನ್ನ ತೊಳಿಬೇಕು ಅನ್ನುವಂಥ ಒಂದು ನಿಯಮ ಮಾಡಿದ್ದಾರೆ. ಬಹಳ ಮುಖ್ಯವಾದ ಮತ್ತೊಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ದೃಷ್ಟಿ ಅಂತಾರಲ್ಲ, ದೃಷ್ಟಿ ಅಂದ್ರೇನು? ಅಪ್ರದಕ್ಷಿಣಾಕಾರವಾಗಿ ಯಾಕೆ ದೃಷ್ಟಿ ತೆಗಿತಾರೆ? ವಾಹನಗಳಿಗೆ ಎಲ್ಲರೂ ಪ್ರಯಾಣಕ್ಕೆ ಹೊರಡೋಕ್ಕೆ ಮುಂಚೆ ತೆಂಗಿನಕಾಯಿ ನಿವಾಳಿಸ್ಬಿಟ್ಟು ಇಡಕಾಯಿ ಹಾಕೋದ್ರ ಮೂಲಕ ಪ್ರಯಾಣ ಪ್ರಾರಂಭ ಮಾಡ್ತಾರೆ. ಈ ಹಿಂದೆ ಏನು ವೈಜ್ಞಾನಿಕತೆ ಅಡಗಿದೆ ಅಂತ ನೋಡೋಣ. ಮನುಷ್ಯನ ದೇಹ ಒಂದು ಜೈವಿಕ ವಿದ್ಯುತ್ ಕೇಂದ್ರ. ಪ್ರತಿ ಕ್ಷಣವೂ ಜೈವಿಕ ವಿದ್ಯುತ್ ಉತ್ಪಾದನೆ ಹಾಗೂ ವಿಸರ್ಜನೆ ಆಗ್ತಾನೇ ಇರುತ್ತೆ. ಉತ್ಪಾದನೆ ಧ್ಯಾನದ ಮೂಲಕ, ಸಾತ್ವಿಕ ಆಹಾರ ಸೇವನೆಯ ಮೂಲಕ, ನಿದ್ರೆ ಅಥವಾ ಮೌನದಿಂದ ಸಿಗುತ್ತೆ. ವಿಸರ್ಜನೆ ಯಾವಾಗುತ್ತೆ? ಅಂಗಾಂಗಗಳನ್ನು ಬಳಸುವಾಗ, ಇಂದ್ರಿಯಗಳನ್ನು ಬಳಸುವಾಗ, ಮಾತನಾಡುವಾಗ ಎನರ್ಜಿ ಖರ್ಚಾಗುತ್ತೆ. ನಕಾರಾತ್ಮಕ ಭಾವನೆಗಳು, ಚಿಂತನೆಗಳು, ಹೊಟ್ಟೆ ಉರಿ, ದ್ವೇಷ, ಅಸೂಯೆ ಇದ್ದಾಗ ಅತಿ ಹೆಚ್ಚಿನ ವಿಸರ್ಜನೆ ಆಗೋದು ಕಣ್ಣುಗಳಿಂದ. ಅದನ್ನೇ ದೃಷ್ಟಿ ಅನ್ನೋದು. ನವಜಾತ ಶಿಶುವನ್ನು ಅಥವಾ ಸಣ್ಣ ಮಕ್ಕಳನ್ನ ನೋಡೋಕ್ಕೆ ಅಂತ ಕೆಲವರು ಮನೆಗೆ ಬಂದು ಹೋದ್ಮೇಲೆ ಮಕ್ಕಳು ರಸ್ತೆ ಹಿಡಿಯೋದನ್ನು ನೋಡಿದ್ದೀವಿ ನಾವು. ಬಂದವರ ದುರಾಲೋಚನೆ, ನೋಟ, ಅವರ ದೃಷ್ಟಿ, ಮಾತು ಹಾಗೂ ಸ್ಪರ್ಶ ಮಗುವಿನ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರಿದೆ ಅಂತ ನಮ್ಗೆ ಅನ್ನಿಸ್ದಾಗ ಮೊದಲಿಗೆ ನಾವು ಮಾಡೋವಂಥ ಕೆಲಸನೇ ದೃಷ್ಟಿ ತೆಗೆಯೋದು. ಈ ನಕಾರಾತ್ಮಕ ಕಂಪನಗಳನ್ನು, ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ಸೂಕ್ಷ್ಮ ಶರೀರಗಳಿಂದ ಮತ್ತು ನಮ್ಮ ಶಕ್ತಿ ಕೇಂದ್ರಗಳಾದ ಚಕ್ರಗಳಿಂದ ಹೊರಸೆಳೆಯುವಂತಹ ಒಂದು ಶಕ್ತಿ ಇರೋದು ಉಪ್ಪು, ನೀರು, ಬೆಂಕಿ, ಹರಳು ಮತ್ತು ನಿಂಬೆಹಣ್ಣಿಗಿದೆ. ಕೆಲವು ಪದ್ಧತಿಗಳಲ್ಲಿ ಇಜ್ಜಲನ್ನು ಕೂಡ ಬಳಸ್ತಾರೆ, ಮೆಣಸಿನಕಾಯಿ ಕೂಡ ಬಳಸ್ತಾರೆ. ಈ ಒಂದು ನಿವಾಳಿಸುವಿಕೆ ಅಥವಾ ಈ ದೃಷ್ಟಿಯನ್ನು, ಕೆಟ್ಟ ನಕಾರಾತ್ಮಕಗಳನ್ನು ತೆಗೆಯೋದನ್ನೇ ನಿವಾಳಿಸುವಿಕೆ ಅಂತ ಹೇಳ್ತಾರೆ ಅಥವಾ ದೃಷ್ಟಿ ತೆಗೆಯುವಿಕೆ ಅಂತ ಹೇಳ್ತಾರೆ. ಪ್ರದಕ್ಷಿಣಾಕಾರವಾಗಿ ನಾವು ಯಾವಾಗ ಮಾಡ್ತೀವಿ? ಶಕ್ತಿ ಚೈತನ್ಯವನ್ನು ತುಂಬುವಾಗ, ಮಂಗಳಾರತಿ ತಗೊಳ್ಳುವಾಗ, ಆರತಿ ಮಾಡುವಾಗೆಲ್ಲ ಪ್ರದಕ್ಷಿಣಾಕಾರವಾಗಿ ಮಾಡ್ತೀವಿ. ಅಪ್ರದಕ್ಷಿಣಾಕಾರವಾಗಿ ಯಾವಾಗ ನಾವು ಮಾಡ್ತೀವಿ? ನಮ್ಮ ಸೂಕ್ಷ್ಮ ಶರೀರದಲ್ಲಿ ಚಕ್ರಗಳಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಒಂದ್ಸಲ ರಿವರ್ಸ್ ಆಗಿ ಅಂದರೆ ಅಪ್ರದಕ್ಷಿಣಾಕಾರವಾಗಿ ತೆಗೆದ ತಕ್ಷಣನೇ ಅದರಿಂದ ಹೊರ ತೆಗೆಯುವಂಥದ್ದು. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ನಮ್ಮ ಕೈಗಳಿಗೂ ನಕಾರಾತ್ಮಕ ಕಂಪನಗಳು ಸ್ಪರ್ಶಿಸಿರೋದ್ರಿಂದ
ನಿವಾಳಿಸಿರೋ ಅಂತಹ ಉಪ್ಪನ್ನು ತೆಗೆದು ಚರಂಡಿಯ ನೀರಿಗೆ ಹಾಕಬೇಕು, ಇಲ್ಲ ವಾಶ್ರೂಮ್ನಲ್ಲಿ ಹಾಕಬೇಕು. ಆಮೇಲೆ ಕೈಕಾಲು ತೊಳ್ಕೊಳ್ಬೇಕೇ ಹೊರತು ಈಗ ನಮ್ಮಲ್ಲಿರೋ ಕೆಟ್ಟ ಪದ್ಧತಿ 3 ರಸ್ತೆಗಳು ಸೇರೋ ಕಡೆ ಹಾಕೋದು. ಖಂಡಿತವಾಗ್ಲೂ 3 ರಸ್ತೆ ಸೇರೋ ಕಡೆ ಹಾಕಬಾರ್ದು. ವಾಹನಕ್ಕೆ ಯಾಕೆ ನಿವಾಳಿಸ್ತಾರೆ ಅಂದರೆ, ವಾಹನಗಳು ರಸ್ತೆಯಲ್ಲಿ ಚಲಿಸುವಾಗ ಇಂತಹ ನಿವಾಳಿಸಿ ಹಾಕಿರುವಂತಹ ನಕಾರಾತ್ಮಕ ವಸ್ತುಗಳ ಮೇಲೆ ಚಲಿಸಿರಬಹುದಾದ್ದರಿಂದ ಅದರ ಪ್ರಭಾವ ನಮ್ಮ ಮುಂದಿನ ಪ್ರಯಾಣದಲ್ಲಿ ಅಡ್ಡ ಬರಬಾರ್ದು ಅಂತ ನಮ್ಮ ಪ್ರಯಾಣಕ್ಕೆ ಮುಂಚೆ ವಾಹನವನ್ನು ಶುದ್ಧೀಕರಿಸುವಂಥ ಕ್ರಿಯೆನೇ ನಿವಾಳಿಸುವಂಥದ್ದು. ಪೊರಕೆ ಕಡ್ಡಿಗೆ ಬೆಂಕಿ ಹಚ್ಚಿ, ಹಂಚಿ ಕಡ್ಡಿಗೆ ಬೆಂಕಿ ಹಚ್ಚಿ ಮಕ್ಕಳಿಗೆ ನಿವಾಳಿಸುವಂತಹ ಒಂದು ಪದ್ಧತಿ ಇವತ್ತಿಗೂ ಹಳ್ಳಿಗಳಲ್ಲಿದೆ. ಆಮೇಲೆ ಅತಿಥಿಗಳಾಗಿ ಬರುವಂಥ ವ್ಯಕ್ತಿಗಳಿಗೆ ಅವ್ರ ಕೈಗೆ ನಿಂಬೆಹಣ್ಣು ಕೊಟ್ಟು ಗೌರವಿಸೋದು ಅಂತ ಹೇಳ್ತಾರೆ. ಅದು ನಿಜವಾಗಿ ಅವ್ರು ಮಾಡೋದು ಏನಕ್ಕೆ ಅಂದರೆ, ಅವ್ರು ಬಂದಿರೋರು ಯಾರು ಎಂಥವ್ರು ಅವ್ರಿಗೇನು ಗೊತ್ತಿರಲ್ಲ. ಹಾಗಾಗಿ ಅವರಿಗೆ ಗೌರವಪೂರ್ವಕವಾಗಿ ನಿಂಬೆಹಣ್ಣು ಕೊಟ್ಟಿದೆ ಅಂತ ಅನ್ಕೊತಾರೆ. ಅವರಿಂದ ಬರುವಂಥ ನಕಾರಾತ್ಮಕ ಅವ್ರ ಹಳ್ಳಿಗೆ ಬರದೇ ಇರಲಿ ಅಂತ ಆ ಪದ್ಧತಿನ ಇಟ್ಕೊಂಡು ಇವತ್ತಿಗೂ ಕೂಡ ಚಾಲ್ತಿನಲ್ಲಿದೆ. ಅಥರ್ವಣ ವೇದದಲ್ಲಿ ಮೋಡಿ, ಮಾಟ, ವಶೀಕರಣ, ನಾಶವಿನಾಶಕ್ಕೆ ಬಳಸುವಂಥ ಯಂತ್ರ ಮಂತ್ರ ತಂತ್ರಗಳು ಹಾಗೂ ಯಕ್ಷಿಣೀ ವಿದ್ಯೆಗಳ ಮಾಹಿತಿ ಲಭ್ಯವಿರುವಂತಹ ವಿಷಯವನ್ನು ಅರಿತು ದುರಾಲೋಚನೆಯಿಂದ ಮಾನವ ಕುಲ ವಿನಾಶಕ್ಕೆ ತಲುಪದಿರಲಿ ಅಂತನ್ಬಿಟ್ಟು ಮಾನವ ಮಾಧವನಾಗುವ ಪ್ರಯತ್ನದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಅನಾರೋಗ್ಯ ಕಾಡದೇ ಇರಲಿ ಅಂದ್ಬಿಟ್ಟು ಪ್ರಯೋಗವಾಗಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಯಾವ ರೀತಿಯಲ್ಲಿ ನಿಷ್ಕ್ರಿಯಗೊಳಿಸಬಹುದು ಎಂಬುದನ್ನು ತೆಗೆದುಹಾಕಬೇಕೆಂಬುದನ್ನು ಪೂರ್ವಿಕರು ತಿಳಿಸಿಕೊಟ್ಟಿವರು. ಅದು ಇವತ್ತಿಗೂ ಚಾಲ್ತಿಯಲ್ಲಿದೆ. ಮದುವೆಯ ನಂತರ ಅಥವಾ ಮದುವೆಗೆ ಮುಂಚೆ ಮೂಗು ಚುಚ್ಚೋ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಕಾಲ್ಗೆಜ್ಜೆ ಹಾಕೋದು ಗರ್ಭಕೋಶ ಆರೋಗ್ಯವಾಗಿರಲಿ ಅಂತ. ಬಸರಿಗೆ 7ನೇ ತಿಂಗಳಲ್ಲಿ ಹಸಿರು ಬಳೆ ತೊಡಿಸೋ ಅಂಥ ಒಂದು ಒಳ್ಳೆ ಪದ್ಧತಿ ಇದೆ. ಇದರಿಂದ ಉತ್ತಮವಾದ ವಿಜ್ಞಾನ ಅಡಗಿದೆ. ಇದ್ರ ಬಗ್ಗೆ ನಾವು ಹೆಚ್ಚು ವಿಚಾರ ತಿಳ್ಕೊಳ್ಳೇಬೇಕು. ಅಕ್ಯುಪ್ರೆಷರ್ ಸಿದ್ಧಾಂತದ ಪ್ರಕಾರ ನಮ್ಮ ಸಂತಾನೋತ್ಪತ್ತಿಗೆ ಸಂಬಂಧಿಸಿರೋ ಅಂಗಾಂಗಗಳೆಲ್ಲ 2 ಕೈನ ಮುಂಗೈಗಳಲ್ಲಿ ಇದೆ, ಹಾಗೂ ಮಣಿಕಟ್ಟು ಅಂತ ಕಾಲಲ್ಲೇನಿದೋ ಅದರಲ್ಲೆಲ್ಲ ಇದೆ. ಹಾಗಾಗಿ ಕಾಲ್ಗೆಜ್ಜೆ ಹಾಕಿದಾಗ ಆ ಕಾಲ್ಗೆಜ್ಜೆ ತೂಕದಿಂದ ಓಡಾಡುವಾಗ ಆ ಅಂಗಾಂಗಗಳಲ್ಲಿ ಸಂತಾನೋತ್ಪತ್ತಿಗೆ ಬೇಕಿರುವಂಥ ಅಂಗಾಂಗಗಳೆಲ್ಲ ಆಕ್ಟಿವೇಟ್ ಆಗುತ್ತೆ. ಅಲ್ಲಿಯ ಮೆರಿಡಿಯನ್ಸ್ ಅಂತ ಹೇಳ್ತಾರೆ, ಅಂದರೆ ಅದಕ್ಕೆ ಹೋಗುವಂತಹ ಒಂದು ದಾರಿ ಏನಿದೋ ಎಲ್ಲ ಸ್ವಿಚ್ ಬೋರ್ಡ್ ಇದ್ದಾಗೆ. ನಾವು ಈ ಲೈಟ್ ಹಾಕ್ಬೇಕಾದ್ರೆ ಯಾವ ಸ್ವಿಚ್ ಅಂತೀವೋ ಆ ಥರ ಮೆರಿಡಿಯನ್ಸ್ ಅಲ್ಲಿಂದ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮುಂಗುರದ ಬೆರಳು ಅಂತ ಉಂಗುರ ಹಾಕಕ್ಕೂ, ಕಾಲುಂಗ್ರ ಹಾಕ್ಕೊಳ್ಳೋಕ್ಕೂ, ಮೂಗುತಿ ಚುಚ್ಕೊಳ್ಳೋ ಅಂದ್ಕೂ ಎಡಗಡೆ ಇರ್ಬೋದು ಬಲಗಡೆ ಇರ್ಬೋದು, ಎರಡೂ ಕಡೆನೂ ಕೂಡ ಗರ್ಭಕೋಶಕ್ಕೆ ಸಂಪರ್ಕ ಇರುವಂಥ ಇದು ಸ್ವಿಚ್ ಬೋರ್ಡ್ ಹಂಗಾಗಿರೋದ್ರಿಂದ ನಾವು ಈ ಒಂದು ಪದ್ಧತಿ ಇಟ್ಕೊಂಡಿರೋದು. ಈ ಬಸರೀರಿಗೆ 7ನೇ ತಿಂಗಳಲ್ಲಿ ಬಳೆ ತೊಡಿಸುವಾಗ 8ನೇ ತಿಂಗಳಲ್ಲಿ ಹೆರಿಗೆ ಆಗಬಾರ್ದು ಅನ್ನೋಂಥ ಒಂದು ಸಂಪ್ರದಾಯ ಇದೆ. ಹಾಗಾಗಿ 7ನೇ ತಿಂಗಳಲ್ಲಿ ಆ ಥರ 8ನೇ ತಿಂಗಳಲ್ಲಿ ಏನೂ ಆಗದೆ ಇರಲಿ ಅನ್ನೋಕ್ಕೋಸ್ಕರವಾಗಿ ಕೈ ತುಂಬ ಬಳೆಗಳನ್ನು ಹಾಕಿ ಬಂದವರೆಲ್ಲ ಬಳೆ ತೊಡಿಸ್ತಾರೆ. ಒಟ್ಟಲ್ಲಿ ಫುಲ್ಲು ಬಳೆಗಳಿರುತ್ತೆ. ಆ ಬಳೆಗಳನ್ನು ಹೆರಿಗೆ ಆಗೋವರೆಗೂ ಉಳಿಸ್ಕೋಬೇಕು ಅನ್ನುವಂಥ ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿದ್ದಾರೆ. ಯಾಕೆಂದರೆ ತೂಕವಾಗಿರುವಂಥ ಬಳೆಗಳು ಕೈಗಳ ಮೇಲೆ ಈ ಮುಂಗೈಯಲ್ಲಿ ಓಡಾಡ್ತಾ ಇತ್ತು ಅಂತಂದರೆ ಆಗ ಅಂಗಾಂಗಗಳು ಆಕ್ಟಿವೇಟ್ ಆಗಿದ್ದು ಸಹಜವಾಗಿ ಹೆರಿಗೆ ಆಗೋಕ್ಕೆ ಅನುಕೂಲ ಆಗುತ್ತೆ. ಹಸಿರು ಬಣ್ಣ ಏನೋ ಇನ್ಫೆಕ್ಷನನ್ನು ಕಾಪಾಡುತ್ತೆ. ಹಾಗಾಗಿ ಈ ಒಂದು ಪದ್ಧತಿ ಆದರೆ ಇವತ್ತಿನ ದಿವಸ ಫಂಕ್ಷನ್ ಆಗುವಾಗ ಎಲ್ಲ ಬಳೆಗಳು 100 ಬಳೆಗಳು ಹಾಕಿ ಬಂದವರು ತೊಡಿಸಿದ್ದೆಲ್ಲ ಹಾಕ್ಬಿಟ್ಟಿರ್ತಾರೆ, ಸಾಯಂಕಾಲಕ್ಕೆ ಎಲ್ಲ ಬಿಚ್ಚಿಬಿಟ್ಟಿರ್ತಾರೆ. ಆ ಥರ ಮಾಡಬಾರ್ದು. ಯಾವುದೇ ಕೃತಕ ರಾಸಾಯನಿಕ ಔಷಧಿಗಳಿಲ್ಲದಂತೆ ಪ್ರಕೃತಿ ದತ್ತವಾಗಿ ಆರೋಗ್ಯವನ್ನು ಹೊಂದಬಹುದಾದಂತಹ 100 ಆಧ್ಯಾತ್ಮಿಕ ವಿಭಿನ್ನ ವಿಧಾನಗಳಲ್ಲಿ ಕೆಲವನ್ನು ಮಾತ್ರ ನಾವು ಹೆಸರಿಸೋದಾದರೆ, ಅಂದರೆ ಆಧ್ಯಾತ್ಮಿಕವಾಗಿ ನಾವು ಆಚರಣೆಗಳಿಂದ ಆರೋಗ್ಯ ಹೆಂಗೆ ಮಾಡ್ಕೋಬೋದು ಅನ್ನೋದಕ್ಕೆ ಧ್ಯಾನ, ಮುದ್ರಾ, ಪ್ರಾಣಾಯಾಮದ ಮೂಲಕ, ಆಚರಣೆಗಳ ಮೂಲಕ ಆರೋಗ್ಯ ಪಡ್ಕೋಬೋದು. ಯೋಗಾಸನ, ಮಂತ್ರ, ಜಪ, ಪ್ರಾರ್ಥನೆ ಹಾಗೂ ಸಂಗೀತ ಚಿಕಿತ್ಸೆ ಮೂಲಕ ಕೂಡ ಆರೋಗ್ಯ ಪಡಿಬೋದು. ಉಪವಾಸ, ಅಭ್ಯಂಜನ ಅಂದರೆ ಎಣ್ಣೆ ಸ್ನಾನ, ಹರಳೆಣ್ಣೆ ಬಿಸಿ ಮಾಡಿ ಸ್ನಾನ ಮಾಡಬೇಕು ಅನ್ನೋವಂಥದ್ದು. ಹಾಗಾಗಿ ಅಭ್ಯಂಜನದಿಂದ ಕೂಡ ಆರೋಗ್ಯವನ್ನು ರಕ್ಷಿಸ್ಕೊಳ್ಬೋದು. ಪ್ರಕೃತಿ ಚಿಕಿತ್ಸೆ, ಇದರಲ್ಲಿ ಯಾವುದ್ರಲ್ಲೂ ಔಷಧಿಗಳಿಲ್ಲ. ಜಲ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಇದನ್ನು ಮಡ್ ಥೆರಪಿ ಅಂತ ಹೇಳ್ತಾರೆ. ಹರಳು ಚಿಕಿತ್ಸೆ, ಕ್ರಿಸ್ಟಲ್ ಹೀಲಿಂಗ್ ಅಂತ ಹೇಳ್ತಾರೆ. ಹರಳುಗಳಲ್ಲಿ ವಿಶೇಷವಾದ ಶಕ್ತಿಗಳು ಅಡಗಿರುತ್ತೆ, ಬಣ್ಣಗಳು ಇರುತ್ತೆ. ಅದರಲ್ಲಿರೋ ಶಕ್ತಿ ಚೈತನ್ಯವನ್ನು ಬಳಸಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೋದು. ಅಕ್ಯುಪ್ರೆಷರ್, ಬೆರಳೊತ್ತು ಚಿಕಿತ್ಸೆ ಅಂತ ಹೇಳ್ತಾರೆ, ಅದರಿಂದನೂ ಆರೋಗ್ಯ ಕಾಪಾಡ್ಕೊಳ್ಬೋದು. ಮರ್ಮ ಚಿಕಿತ್ಸೆ, ಇದೇ ಅಕ್ಯುಪ್ರೆಷರಿಗೆ ಸಂಬಂಧಪಟ್ಟಂತೆ
ದೇಹದಲ್ಲಿ ಕೆಲವು ನಾಡಿಗಳು ಮತ್ತು ಕೆಲವು ಜಾಗಗಳಲ್ಲಿ ಬರೀ ಒತ್ತೋ ಮೂಲಕ, ಒಂದು ಪ್ಲಾಸ್ಟರ್ ಅಂಟಿಸೋ ಮೂಲಕ, ಅಥವಾ ಒತ್ತು ಹಿಡಿದು ಚೈತನ್ಯವನ್ನು ಮುಂದಕ್ಕೆ ಹೋಗೋಕ್ಕೆ ಅಣು ಮಾಡಿಕೊಡುವಂಥದ್ರ ಮೂಲಕ ಕೂಡ ಬಹಳ ಒಳ್ಳೆ ಇವತ್ತಿನ ದಿವಸ ಬರ್ಮ ಚಿಕಿತ್ಸೆ ಬಹಳ ಪ್ರಸಿದ್ಧಿ ಆಗ್ತಾ ಇದೆ. ಅಯಸ್ಕಾಂತ ಚಿಕಿತ್ಸೆ ಅಂದರೆ ಮ್ಯಾಗ್ನೆಟ್ ಥೆರಪಿ, ವರ್ಣ ಚಿಕಿತ್ಸೆ ಅಂದರೆ ಕಲರ್ ಥೆರಪಿ, ಪರಿಮಳ ಚಿಕಿತ್ಸೆ ಅಂದರೆ ಅರೋಮಾ ಥೆರಪಿ ಅಂತ ಕೂಡ ಇದೆ. ಈ ಒಂದೊಂದು ಹೂವು ಒಂದೊಂದು ಪರಿಮಳ ಇರುತ್ತೆ. ಹಾಗಾಗಿ ವಿವಿಧ ಪರಿಮಳಗಳು ನಮ್ಮ ದೇಹಕ್ಕೆ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ಪ್ರಕೃತಿದತ್ತವಾಗಿ. ಬ್ಯಾಚ್ ಫ್ಲವರ್ ರೆಮಿಡಿ ಅಂತಂದ್ಬಿಟ್ಟು ಬ್ಯಾಚ್ ಪುಷ್ಪ ಚಿಕಿತ್ಸೆ ಅಂತಿದೆ. ಅದರಲ್ಲಿ ಆ ಬ್ಯಾಚ್ ಎಡ್ವರ್ಡ್ ಬ್ಯಾಚ್ ಅಂತನ್ನೋನು MBBS ಓದಿರೋ ಥರ ಡಾಕ್ಟ್ರ್ ಅವನು. ಆ ಡಾಕ್ಟ್ರ್ ಆಗಿದ್ದವನು ಇದಕ್ಕಿಂತ ಹೆಚ್ಚಿನದೇನೋ ಒಂದಿರುತ್ತೆ, ಇದರಲ್ಲಿ ಕೆಮಿಕಲ್ ಇರುತ್ತೆ ಅಂತ 36 ಹೂವುಗಳನ್ನು ಸ್ಟಡಿ ಮಾಡಿ ಅದ್ರಗಳ ಜೊತೆನೇ ಇದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ಕೊಂಡು ಮಾಡ್ದ. ಬಹಳ ಸುಂದರವಾದ ಒಂದು ಚಿಕಿತ್ಸಾ ಪದ್ಧತಿ ಅದು. ಹಾಗೂ ಚಕ್ರ ಮತ್ತು ಪ್ರಭಾವಳಿ ಚಿಕಿತ್ಸೆ ಅಂತಿದೆ, ರೇಖಿ ಚಿಕಿತ್ಸೆ ಹಾಗೂ ಯಂತ್ರ ಚಿಕಿತ್ಸೆ ಅಂತಿದೆ. ಅಂದರೆ ಮಕ್ಕಳು ರಚ್ಚೆ ಹಿಡಿದಾಗ ನಾವು ಹೋಗ್ಬಿಟ್ಟು ಯಂತ್ರ ಕಟ್ಟಿಸ್ಕೊಂಡ್ಬರ್ತೀವಲ್ಲ, ಅದರಲ್ಲಿ ಇರೋದು ತ್ರಿಕೋಣಾಕಾರಗಳು, ಚುಕ್ಕಿಗಳು ಇರುತ್ತೆ. ಅದರ ಪ್ರಭಾವದ ಮೂಲಕ ಕೂಡ ನಾವು ನಮ್ಮ ಕಾಯಿಲೆಗಳನ್ನು ಅಥವಾ ನಕಾರಾತ್ಮಕ ತರಂಗಗಳನ್ನು ನಾವು ತೆಗೆದುಹಾಕುವಂಥ ಒಂದು ಕಾರ್ಯಕ್ರಮ ಇದೆ. ಮುಂದಿನ ಸಂಚಿಕೆಗಳಲ್ಲಿ ಇಲ್ಲಿ ತಿಳಿಸಿರುವಂಥ ಹಲವಾರು ಸಹಜ ಔಷಧರಹಿತ ಆಧ್ಯಾತ್ಮಿಕ ಚಿಕಿತ್ಸಾ ವಿಧಾನಗಳನ್ನು ಪರಿಚಯಿಸೋಣ. ಶರಣು ಶರಣಾರ್ಥಿ. ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು.